ಸಿದ್ದು ಸೆಕೆಂಡ್ ಇನ್ನಿಂಗ್ಸ್ ಡ್ರೆಸ್ ಕೋಡ್ ಹೇಗಿದೆ ಗೊತ್ತಾ? ಹೊಸ ಪಂಚೆ ಹೊಸ ಶಲ್ಯ ವಾರೆ ಹ್ವಾ ಸಿದ್ದು ಜಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಹೊಸ ಇನ್ನಿಂಗ್ಸ್ ಶುರುವಾಗಿದೆ. ಹಾಗಾದ್ರೆ ಅವರ ಡ್ರೆಸ್ ಕೋಡ್ ಹೇಗಿದೆ ಗೊತ್ತಾ? ಹೊಸ ಪಂಚೆ ಹೊಸ ಶಲ್ಯ ವಾರೆ ಹ್ವಾ ಸಿದ್ದು ಜಿ. ಟಗರು ಬಟ್ಟೆ ಖರೀದಿ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಇದೀಗ ಟಗರು ಸಿದ್ದರಾಮಯ್ಯ ಅವರ ಹೊಸ ಇನ್ನಿಂಗ್ಸ್ ಶುರುವಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಎಲ್ಲಿ ಪಂಚನ್ನ ಪರ್ಚೇಸ್ ಮಾಡ್ತಾ ಇದ್ರು, ಹೇಗೆಲ್ಲ ಪಂಚಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರು, ಅವರು ಒಂದು ವರ್ಷಕ್ಕೆ ಎಷ್ಟು ಪಂಚೆನ ಒಂದೇ ಬಾರಿಗೆ ಖರೀದಿ ಮಾಡ್ತಾ ಇದ್ರು ಈಗನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ. ಯಾಕೆಂದರೆ ಅವರು ಪಂಚೆಯನ್ನು ತೊಟ್ಟು ಪಂಚೆಯಲ್ಲೇ ಕೂಡ ಯಾವಾಗಲೂ ಕೂಡ ಏನೇ ಕೆಲಸ ಆಗಲಿ ಎಲ್ಲಿಗೆ ಹೋದರೂ ಕೂಡ ಪಂಚೆಯಲ್ಲೇ ಇರ್ತಾರೆ. ಅಂದರೆ ಅವರು ಪಂಚೆನ ತೆಗೆದುಕೊಳ್ಳೋದು ಹೇಗೆ ಎಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇವತ್ತು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಾವಿತ್ತು ಚಿಕ್ಕಪೇಟೆಯಲ್ಲಿರುವಂತಹ ಖಾದಿ ಮಂದಿರದಲ್ಲಿದ್ದೀವಿ. ಈ ಖಾದಿ ಮಂದಿರಕ್ಕೆ ಸಿದ್ದರಾಮಯ್ಯನವರಾಗಿರ್ಬೋದು, ರಾಜ್ಯದ ಹಲವು ರಾಜಕಾರಣಿಗಳು ಕೂಡ ಪಂಚೆಯನ್ನು ಖರೀದಿ ಮಾಡೋದಕ್ಕೆ ಈ ಖಾದಿ ಮಂದಿರಕ್ಕೆ ಬರ್ತಾರೆ. ಅಷ್ಟು ಫೇಮಸ್ಸು ಈ ಒಂದು ಖಾದಿ ಮಂದಿರ. ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ ದೃಶ್ಯದಲ್ಲಿ. ಹಾಗೆ ಸಿದ್ದರಾಮಯ್ಯನವರು ಬಂದು ಹೋದ ನಂತರದಲ್ಲಿ ಅವರ ಫೋಟೋಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿರುತ್ತೆ. ಯಾರೇ ರಾಜಕಾರಣಿಗಳು ಬಂದರೂ ಕೂಡ ಪಂಚೆಯನ್ನು ಖರೀದಿ ಮಾಡೋಕ್ಕೆ ಎಲ್ಲರೂ ಕೂಡ ಒಂದು ಫೇವ್ರೆಟ್ ಸ್ಪಾಟ್ ಆಗಿರೋದು ಈ ಖಾದಿ ಮಂದಿರ. ಇಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಯಾರ್ಯಾರು ಬಂದು ಹೋಗಿದ್ದಾರೆ ಎಲ್ಲರ ಫೋಟೋಗಳಾಗಿರ್ಬೋದು, ಪಂಚೆನ ಖರೀದಿ ತೊಗೊಂಡು ಹೋಗುವಂಥವ್ರಾಗಿರ್ಬೋದು ಎಲ್ಲವನ್ನ ಇವರು ಈ ಮಾಲೀಕರು ಕೂಡ ತೆಗೆದು ಇಟ್ಕೊಂಡಿದ್ದಾರೆ. ನಮ್ಮ ಜೊತೆ ಈ ಒಂದು ಮಳಿಗೆಯ ಮಾಲೀಕರಾದಂಥ ಸಾಂಬಾ ಮೂರ್ತಿಯವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಬಂದರೆ ಹೇಗೆಲ್ಲ ಚರ್ಚೆ ಆಗ್ತಾ ಇತ್ತು, ಯಾವ್ಯಾವ ರೀತಿ ಪಂಚೆನ ಕೇಳ್ತಾ ಇದ್ರು, ಹೇಗೆ ಚೌಕಾಸಿ ಏನಾದರೂ ಮಾಡ್ತಾ ಇದ್ರ ಅಥವಾ ಕೇಳಿದ ರೇಟ್ಗೆ ಕೊಡ್ತಾ ಇದ್ರ, ಎಲ್ಲವನ್ನು ಕೂಡ ತಿಳಿದುಕೊಂಡು ಹೋಗೋಣ. ಸರ್, ಮೊದಲಿಗೆ ನಮಸ್ತೆ ನಿಮಗೆ. ಸಿದ್ದರಾಮಯ್ಯನವರು ಏಕೆಂದರೆ ಈ ಒಂದು ಹಾಟ್ ಸ್ಪಾಟ್ ಇದು ಸಿದ್ದರಾಮಯ್ಯನವ್ರಿಗೆ. ಎಲ್ಲಿಗೆ ಅಂದರೆ ಒಂದು ಈ ಖಾದಿ ಮಂದಿರಕ್ಕೆ ಬರ್ತಾ ಇದ್ರು, ಪಂಚೆನ ತೆಗೆದುಕೊಳ್ತಾ ಇದ್ರು. ಹೇಗಿತ್ತು ಅವ್ರು ಬಂದಾಗ ರಿಯಾಕ್ಷನ್ನು, ಪಂಚೆನ ತೆಗೆದುಕೊಳ್ತಾರೆ ಅಂದರೆ? ಹೇಗಿತ್ತು ಅಂದರೆ ಅವರು ಸುಮಾರು ಒಂದು 35-40 ವರ್ಷದಿಂದ ನಮ್ಮಲ್ಲಿ ಬರ್ತಾರೆ. ಅಡ್ವೊಕೇಟ್ ಆಗಿದ್ದಂಗಿಂದನೂ ಬರ್ತಾಯಿದ್ದಾರೆ. ಆವಾಗ ಸುಮ್ಮನೆ ಸ್ವಲ್ಪನೇ ತೊಗೊಳ್ತಾಯಿದ್ರು. ಈಗ CM ಆದಮೇಲೆ ಭಾಳ ಬಿಟ್ಟು ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಸರ್? ಈಗ ಅಭಿನಯ ನೋಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಖಾದಿ ಮಂದಿರಗಳು ನೋಡಿದ್ದೀವಿ. ಕ್ವಾಲಿಟಿ ಇಡಿಸಿರ್ಬೋದು ಅವ್ರಿಗೆ. ಮತ್ತು ಹೋಗಿದ್ದ ಕಡೆನೇ ಹೋಗೋದು ವಿಶ್ವಾಸ ತಾನೆ. ಒಂದು ವಿಶ್ವಾಸ ಬೆಳೆದ ಮೇಲೆ ಅಲ್ಲಿಗೆ ಹೋಗಬೇಕು ಈ ಥರ ಪಂಚೆ ಲೈಕ್ ಮಾಡ್ತಾ ಇದ್ದಾರೆ. ಇಷ್ಟೇ ಬಾರ್ಡ್ರ್ ಇಷ್ಟು ಇರಬೇಕು ಅಂತ ಅಷ್ಟೇ ಅವ್ರಿಗೆ. ಕಲರ್ ಯಾವುದಾದ್ರೂ ಆಗುತ್ತೆ. ಒಂದು 50 ಕೋಟಿ ಅಂದರೆ 50 ಕೊಟ್ಬಿಟ್ರೆ ಆಯಿತು. ಕಲರ್ ಯಾವುದು ಏನು ನೋಡೋದಿಲ್ಲ, ಕೊಟ್ಟಿದ್ದೆಲ್ಲ ತೊಗೊಂಡ್ಬಿಡ್ತಾರೆ. ಕ್ವಾಲಿಟಿಗಳೆಲ್ಲ ತೆಗೆದು ತೋರಿಸ್ತೀವಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋತಾರೆ, ಬೇಡದಿದ್ದದ ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿರೋದು ತೋರ್ಸಪ್ಪ ಅಂತ ಕೇಳ್ತಾರೆ. ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಎಲ್ಲ. ನಮಗೊಂದು ಹೆಮ್ಮೆ ತಾನೇ ಸರ್. CM ಅವರು CMಗೆ ನಾವು ತೋರಿಸ್ತೀವಿ ಅಂತಂದ್ರೆ ಅವ್ರಿಗೆ ಬಟ್ಟೆ ಕೊಡ್ತೀವಿ ಅಂದ್ರೆ ನಮಗೂ ಒಂದು ಹೆಮ್ಮೆ. ಅದರಿಂದ ಖುಷಿಯಾಗುತ್ತೆ. 60 ಅಂದರೆ 60, 100 ಅಂದರೆ 100. ಒಂದು ಜಾಸ್ತಿ ಕೊಟ್ರು ಅವರು ತಗೊಳ್ಳಲ್ಲ. ಫ್ರೀ ಅಲ್ಲ, ಅವರು ಎಕ್ಸ್ಟ್ರಾ ಕೊಟ್ರೆ ಅವರೇ ಕಾಸು ಕೊಟ್ರು ಎಕ್ಸ್ಟ್ರಾ ಕೊಟ್ಟರೆ ತಗೊಳ್ಳೋದಿಲ್ಲ. ಅವರು ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಇಷ್ಟು ಅಂದ್ರೆ ಅಷ್ಟೇ ಅವರು ತಗೋತಾರೆ. ಸ್ವಲ್ಪ VIP ಕಸ್ಟಮರ್ ಅಲ್ವಾ, ಅವ್ರಿಗೆ ಯಾಕೆ ಗೌರವ ಕೊಡಬೇಕು ಆ ಥರ ಗೌರವ ಕೊಟ್ಟು ಅವ್ರನ್ನ ಕೂರಿಸಿ ಎಲ್ಲ ಮಾಡಿ ಅವರ ಪಂಚೆ ಏನಿಲ್ಲ ಅವ್ರದ್ದು ಜಾಸ್ತಿ ನೋಡೋಷ್ಟಿಲ್ಲ. ಅವ್ರ ಪಂಚೆಗಳನ್ನು ಎತ್ತಾಕೋದು
ಇಷ್ಟು ಕಲರ್ಗಳು ನೋಡಿ ಸರ್ ಅಂತ ಅವ್ರು ಒಪ್ಪೋರು ಅಷ್ಟು ತೆಗೆದು ಇಡೋದು. ಶರ್ಟಿಂಗ್ ಒಂದು 2-3 ತಾನುಗಳು ತಗೊಳ್ಳೋದು ತಗೊಳ್ತಾ ಇದ್ರು. ಹಾಸ್ಯ ಅಂದರೆ ರೇಗಿಸ್ತಾ ಇದ್ರು, ನೋಡಪ್ಪ ಒಳ್ಳೆ ಬಟ್ಟೆ ಕೊಡಬೇಕು, ಇಲ್ದೋದ್ರೆ ಗೊತ್ತಲ್ಲ ನಿನಗೆ ಅಂತಾನು ಹಂಗೆಲ್ಲ ಸ್ವಲ್ಪ ಇದು ಮಾಡೋರು. ಅವರು ಅಂದಮೇಲೆ ನಾನು ಒಳ್ಳೆ ಬಟ್ಟೆ ಕೊಡದೇ ಇದ್ದರೆ ಸರಿ ಹೋಗಲ್ವಲ್ಲ. ನೋಡಿದ್ರಲ್ಲ, ಸುಮಾರು ವರ್ಷಕ್ಕೆ ಒಂದ್ಸಲ ಬಂದರೆ ಸುಮಾರು 60ರಿಂದ 70 ಪಂಚೆನ ಒಂದೇ ಸಲ ಖರೀದಿ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದಂಥ ರೀತಿಯಿಂದ ಅಂದರೆ ಈ ಒಂದು ಪಂಚೆ ಅಂದರೆ ಈ ಸಿಂಪಲ್ ಚಿಕ್ಕದಾಗಿ ಬಾರ್ಡರ್ ಇಡುವಂಥ ಪಂಚೆನ ಒಂದೇ ಸಲ ತೆಗೆದುಕೊಳ್ತಾ ಇದ್ರು. ಸುಮಾರು ಒಂದು 50ರಿಂದ 60 ಪಂಚೆ ತೆಗೆದುಕೊಳ್ತಾ ಇದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಭಂಡಾರಕ್ಕೆ ಬಂದು, ಖಾದಿ ಭಂಡಾರಕ್ಕೆ ಬಂದು ಖಾದಿಯನ್ನೇ ಬಳಸಬೇಕು ಅನ್ನುವಂಥದ್ದು ಅವರಿಗೆ ಬಹಳ ಪ್ರೇರೇಪಣೆ. ಯಾಕಂದರೆ ಗಾಂಧಿ ಚರಕ ಅದು ಇದೆಲ್ಲ ಅಂತೇನು ಮಾತುಗಳೇನಿದೆ, ಎಲ್ಲರೂ ಕೂಡ ಒಂದು ಅರಿವನ್ನು ಮೂಡಿಸಬೇಕು. ಪರ್ಸೆಂಟೇಜ್ ಕಮ್ಮಿ ಕೂಡ ಇದೆ, ಡಿಸ್ಕೌಂಟ್ ಕೊಡ್ತಾರೆ, ಎಲ್ಲರೂ ಕೂಡ ಬಳಸಬೇಕು ಅನ್ನುವಂಥದ್ದನ್ನು ಕೂಡ ಜನರಿಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಶಿವರಾನಾರಾಪುರ.